ಕಸ ಹಾಕಬೇಡಿ ಪ್ಲೀಸ್. ಓಕೆ. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರಶಾಂತ್ ಸುರ್ಗ. ಬಂಧುಗಳೇ, ಏನು ರೈತ ಸಂಘದವರು ಮತ್ತು ಎಲ್ಲ ಒಂದು ನದೀಂಪಾಸ್ ಅವರು ಇಲ್ಲೊಂದು ಕಸದ ವಿಚಾರವಾಗಿ ನಡೆಯುತ್ತಿದ್ದಂಥ ಪರಿಣಾಮ ಇಲ್ಲಿ ನಮ್ಮ ಆಗ್ರಾ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮೇಡಮ್ ಲತಾ ಮಂಜುನಾಥ್ ಮೇಡಮ್ ಅವರು ಬಂದಿದ್ದಾರೆ. ಹಾಗೆ BBMP ಅಧಿಕಾರಿಗಳು ಮಾರ್ಷಲ್ ಸೂಪರ್ವೈಸರ್ ಆದಂಥ ಚಂದ್ರಕುಮಾರ್ ಅವರು ಬಂದಿದ್ದಾರೆ. ಸರ್ ಮೆಟ್ರೋ ಅಧಿಕಾರಿಗಳು ಹರೀಶ್ ಕುಮಾರ್ ಅವರು ವಿಶ್ವನಾಥ್ ಅವರನ್ನು ಕೂಡ ಬಂದಿದ್ದಾರೆ. ಹಾಗೆ ಸ್ವಚ್ಛತಾ ಕೆಲಸಗಾರ ಎಲ್ಲರಿಗೂ ಕೂಡ ಬಂದಿದ್ದಾರೆ. ಸುಮಾರು 40ಕ್ಕಿಂತ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. ಎಲ್ರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತೀವಿ ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಕಸದ ವಿಚಾರವಾಗಿ ಬಗ್ಗೆ ಮಾತಾಡ್ತಾರೆ ಮೇಡಮ್. ಬಂಧುಗಳ ಎಲ್ರಿಗೂ ಈ ದಿನ ಶುಭವಾಗಲಿ. ಸದ್ಯ ನಾವೀಗ ಬೆಂಗಳೂರು ದಕ್ಷಿಣ ತಾಲೂಕು ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಶಿಲ್ಪಾರಮ್ಮನ ಬಳಿ ನಿಂತಿದ್ವಿ. ಇಲ್ಲಿ ತುಂಬ ಕಸ ಹಾಕಿದ್ರು, ಅದ್ರ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಿದ್ವಿ. ಅದಕ್ಕೆ ಎಚ್ಚೆತ್ತ ನಮ್ಮ ಆಗ್ರಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲತಾ ಮಂಜುನಾಥ್ ಅವರು ತುಂಬ ಆಸಕ್ತಿಯಿಂದ, ಸರ್ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಆದ್ರೂ ಕೂಡ ನಮ್ಮ ಸಾಮಾಜಿಕ ಕಳಕಳಿಯಿಂದ ಕಾಳಜಿಯಿಂದ ಒಂದು ಸ್ಥಳನ ಸ್ವಚ್ಛ ಮಾಡಿಸ್ಕೊಡ್ತೀನಿ ಅಂತೇಳಿ ಇವತ್ತು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮನ ಹಮ್ಮಿಕೊಂಡ್ರು. ಹಾಗಾಗಿ ಅವ್ರ ಜೊತೆ ನಮ್ಮ PMRC ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಹಾಗೆ BBMP ಕೂಡ ಸಹಕಾರ ಕೊಟ್ಟಿದ್ದಾರೆ. ಅಂದಾಜು ಹೆಚ್ಚು ಕಮ್ಮಿ ಒಂದು 40 ಸಿಬ್ಬಂದಿ ಇದ್ದಾರೆ. 40 ಸಿಬ್ಬಂದಿಯಿಂದ 50 ಸಿಬ್ಬಂದಿವರೆಗೂ ಒಂದು ಸ್ವಚ್ಛತಾ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತದೆ. ಮತ್ತು ಇನ್ನೊಂದು ದುಃಖದ ವಿಷಯ ಏನಂತಂದರೆ, ನಾವಿಲ್ಲಿ ಸ್ವಚ್ಛ ಮಾಡ್ತಾ ಇರೋದು ಸ್ವಚ್ಛವಾಗಿರಲಿ ಅಂತೇಳಿ ನಮ್ಮ ಮತ್ತೆ ತಂದು ಕಸ ಹಾಕಕ್ಕೆಲ್ಲ ನಾವಿಲ್ಲಿ ಸ್ವಚ್ಛ ಮಾಡ್ತಾ ಇರೋದು. ದಯವಿಟ್ಟು ಸಾರ್ವಜನಿಕರು ಯಾರು ಕೂಡ ಇಲ್ಲಿ ಕಸವನ್ನು ತಂದು ಹಾಕಬೇಡಿ. ಇಲ್ಲಿ ಯಾರು ಹಾಕ್ತಾ ಇರೋದು ಅಂದರೆ, ಬೆಂಗಳೂರಿಂದ ಹಾರೋಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೀರಲ್ಲ, ಬೆಳಿಗ್ಗೆ ಟೈಮು ನೀವೇ ತಂದು ಹಾಕ್ತಾ ಇರೋದು. ಅದು ವಿದ್ಯಾವಂತರು, ಪ್ರಜ್ಞಾವಂತ ನಾಗರಿಕರು, ನೀವು ಭಾರತ ದೇಶದ ನಾಗರಿಕರು. ದಯವಿಟ್ಟು ಇಲ್ಲಿ ಕಸ ಹಾಕುವಂಥ ಕೆಲಸ ಮಾಡಬೇಡಿ. ತುಂಬ ಸುಂದರವಾದ ಒಂದು ವಾತಾವರಣ ಪರಿಸರ ಇದೆ, ಹಾಗೆ ಇರಲಿ. ನಾವು ಇವತ್ತು ಕೂಡ ಬೋರ್ಡ್ ಹಾಕ್ತಾ ಇದ್ದೀವಿ. ಪ್ರತಿ 100-150 ಮೀಟರ್ಗೆ ಒಂದು ಬೋರ್ಡ್ ಹಾಕಿ ಅದ್ರ ಕೆಳಗಡೆ ಗುಲಾಬಿ ಗಿಡನ ನೆಡ್ತಾ ಇದ್ದೀವಿ. ನೀವು ಕಸ ಹಾಕಿದ್ರೆ ನಾವು ನಿಮ್ಗೆ ಹೂ ಕೊಡ್ತೀವಿ. ನೀವು ನಮ್ಮ ಇಲ್ಲಿ ಈ ಸ್ಥಳದಲ್ಲಿ ಕಸ ಹಾಕಿದ್ರೆ ನಾವು ನಿಮ್ಗೆ ಹೂ ಕೊಡ್ತೀವಿ. ಈ ಗಿಡ ಕೂಡ ಅದೇ ಹೇಳ್ತಾ ಇದೆ, ನಾನು ನಿಮ್ಗೆ ಹೂ ಕೊಡ್ತೀನಿ, ನೀವು ಸುಂದರವಾಗಿರೋಕ್ಕೆ ಪ್ರಯತ್ನ ಪಡಿ ಅಂತೇಳಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಮತ್ತೆ ಯಾರೇ ಇರಲಿ ಸ್ಥಳದಲ್ಲಿ ಏನಾರ ಕಸ ಹಾಕೋರು ನಿಮ್ಗೆ ಸಿಕ್ಕಿದ್ರೆ ಸಾರ್ವಜನಿಕರು ಒಂದು ಫೋಟೋ ಕ್ಲಿಕ್ ಮಾಡಿ ನಮ್ಗೆ ಕಳಿಸಿ. ಅವ್ರನ್ನ ಹೀರೋ ಮಾಡ್ತೀವಿ, ನಾವು ಹೀರೋ ಮಾಡಿ ಅವ್ರಿಗೊಂದು ಗುಲಾಬಿ ಹೂವು ತಗೊಂಡೋಗಿ ಕೊಡ್ತೀವಿ ಇಲ್ಲಿ ಕಸ ಹಾಕೋರಿ. ಪ್ರಶಾಂತ್. ಓಕೆ, ಧನ್ಯವಾದಗಳು ಮೇಡಮ್. ಮಂಜುನಾಥ್ ಇವರು ಲತಾ ಮಂಜುನಾಥ್ ಅವರು ಬಹಳ ನಿಮ್ಮ ಪರಿಸರ ಕಾಳಜಿಗೆ ಧನ್ಯವಾದಗಳು ಮೇಡಮ್. ಹಾಗೂ ಯಾವತ್ತೂ ಕೂಡ ನಾವಿರುವಂಥದ್ದು ಅಲ್ಲ, ನಾವೇನು ಕೆಲಸ ಮಾಡ್ತೀವಿ ಅವೇ ಮಾತುಗಳಾಗುವಂಥದ್ದು. ದಯವಿಟ್ಟು ಇದ್ರ ವಿಚಾರವಾಗಿ ನಾವು ಮಾತಾಡಿ. ನನಗೆ ಮೊನ್ನೆ ಫೇಸ್ಬುಕ್ಕಲ್ಲಿ ನದೀಮ್ ಅವರು ಆಗ್ರಾ ಪಂಚಾಯತಿಯವರು ಕಾಣಿಸ್ತಾ ಇಲ್ವಾ ಇದು ಅಂತ ಹಾಕೋದು. ಅದು ಯಾರಾದರೂ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡಿದ್ರೆ ಖುಷಿ ಆಗಲ್ಲ. ನೀವು ಮಾಡ್ತಿಲ್ಲ ಅಂದ್ರೆ ನಂಗೆ ಕ್ಲಿಯರ್ ಆಗುತ್ತೆ ಬೇಗ. ಸೊ ಅದನ್ನು ನೋಡ್ಬಿಟ್ಟು ಇದು ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಆದರೂ ನಾನು ಏನು ಹೇಳ್ತೆ ಅಂತಂದರೆ, ಎಲ್ಲರ ಗಮನಕ್ಕೂ ತರೋಣ. ಲೋಕಾಯುಕ್ತಕ್ಕೋ ಇನ್ನೊಂದಕ್ಕೋ ಬದಲಾಗೋಣ. ಯಾರು ನನಗೆ ಸಂಬಂಧಪಟ್ಟಿದ್ದು ನಾನು ಆ್ಯಕ್ಷನ್ ತಗೊಳ್ತೀನಿ. ಅದರಿಂದ ನಾನು ನನಗೆ ಸಂಬಂಧಪಟ್ಟಿದ್ದಲ್ಲ. ಯಾಕೆಂದರೆ ನಮ್ಮ ಆರೈಯವರು ಹೇಳಿದ್ರು ಸರ್ವೆ ನಂಬರ್ 10 ಇರುತ್ತೆ, ಇದು ಸರ್ವೆ ನಂಬರ್ 10 ಅವರ ಪಂಚಾಯತಿಗೆ ಬರೋದಿಲ್ಲ ಅಂತ. ಇವತ್ತು ಮೊದಲನೇ ಸಲ ಎಲ್ಲರೂ BBMP ಮೆಟ್ರೋದವರು, ರೈತ ಸಂಘದವರು, ಆಗ್ರಾ ಪಂಚಾಯತಿಯವರು ಎಲ್ಲ ಸೇರಿ ಒಂದು ಸಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಕಸ ಬಿಡದೆ ಇದ್ದವ್ರಿಗೆ ನೋಡ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡೋಣ. ಅದ್ರ ಮೇಲೆ ಕಸ ಯಾರು ಹಾಕ್ತಾರೋ ಅವರು ಮನುಷ್ಯರಾಗೋದಕ್ಕೆ ಲಾಯಕ್ಕೆ ಅಲ್ಲ ಅಂತ ಹೇಳ್ತೀವಿ. ಮತ್ತು ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ವಿಡಿಯೋ ನೋಡಿದ್ರೆ ಯಾರಾದರೂ ದಯವಿಟ್ಟು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಕರೆಕ್ಟಾಗಿ ಮಾಹಿತಿ ಕೊಟ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಮುಂದೆ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಮಗೆ. ಓಕೆ, ಧನ್ಯವಾದಗಳು ಮೇಡಮ್. ನೀವು ಹೇಳಿದ್ರೆ ನೆಲ ನಮ್ಮದು ಅಲ್ಲದೆ ಇರ್ಬೋದು, ಆದರೆ ಪರಿಸರ ಅನ್ನುವಂಥದ್ದು ನಮ್ಮದು, ನಿಮ್ಮೆಲ್ಲರದು. ಮತ್ತು ನಾವು ಮುಂದಕ್ಕೆ ಬಿಟ್ಟು ಹೋಗ್ಬೇಕಾದಂಥ ನಮ್ಮ ನಿಮ್ಮೆಲ್ಲ ಮಕ್ಕಳದು. ದಯವಿಟ್ಟು ವಿಷ ಉಣಿಸ್ಬೇಡಿ. ನೀವು ಆಗ್ತಾ ಇರುವಂಥ ವಿಷ ನಿಮ್ಮ ಮಕ್ಕಳಿಗೆ ತಲುಪುತ್ತೆ. ನಿಮ್ಮ ಮಕ್ಕಳ ಈ ಪರಿಸರ ಅನ್ನುವಂಥದ್ದು ನಿಮ್ಮ ಮಕ್ಕಳು ಊಟ ಮಾಡುವಂಥ ತಟ್ಟೆ.
ನಿಮ್ಮ ಮಕ್ಕಳು ಊಟ ಮಾಡುವಂಥ ತಟ್ಟೆಯನ್ನು ಪರಿಶುದ್ಧವಾಗಿಟ್ಟರೆ ಅವರ ಆರೋಗ್ಯನೂ ಕೂಡ ಪರಿಶುದ್ಧವಾಗಿ ಇರುತ್ತೆ. ದಯವಿಟ್ಟು ಇಲ್ಲಿ ವಿಷ ಹಾಕ್ತಿದ್ರೆ ನಿಮ್ಮ ಮಕ್ಕಳಿಗೆ ನೀವು ನೇರವಾಗಿ ವಿಷ ಹಾಕ್ತಂತೆ. ಈಗಾಗಲೇ ನೋಡ್ಬೋದು ಭಾಳಷ್ಟು ಭಿತ್ತಿಪತ್ರಗಳನ್ನು ನಾವಿಲ್ಲಿ ನೆಡ್ತಾ ಇದ್ದೀವಿ. ಇದು ಕೇವಲ ನಾವೇನೋ ತೋರಿಕೆಗೋಸ್ಕರ ಅಲ್ಲ, ನಿಮ್ಮಲ್ಲಿ ಒಂದು ಪರಿಸರ ಪ್ರಜ್ಞೆಯನ್ನು ತಿಳಿಸುವಂಥ ಒಂದು ಪ್ರಯತ್ನ ಅಷ್ಟೇ. ನಾವು ಇಲ್ಲಿ ಮೇಡಮು ಮತ್ತು ಈಗ ಮೆಟ್ರೋ ಅಧಿಕಾರಿಗಳು ಅವ್ರ ಸಿಬ್ಬಂದಿ ಬಂದಿದ್ದಾರೆ, ಮತ್ತು BBMP ಅವ್ರು ಬಂದಿದ್ದಾರೆ. ಈ ಎಲ್ಲ ಅವರು ಕಸದವರಲ್ಲ, ಕಸ ಎತ್ತಾಕೋರಲ್ಲ, ಸ್ವಚ್ಛತಾ ಸಿಬ್ಬಂದಿಗಳು. ದಯವಿಟ್ಟು ಅವ್ರು ಎತ್ತಾಕುವಂಥ ನಾಳೆ ಇಲ್ಲಿ ಎತ್ತಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಇನ್ನಷ್ಟು ಕಸ ಹಾಕೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಅಂತ ದಯವಿಟ್ಟು ಭಾವಿಸ್ಬೇಡಿ. ಇಲ್ಲಿ ನೀವು ನಿಮ್ಮ ಕಾರಣವನ್ನ, ನಿಮ್ಮ ಪಾಪವನ್ನ ನಾವು ತೊಳಿತಾ ಇದ್ದೀವಿ. ದಯವಿಟ್ಟು ಪಾಪ ಮಾಡುವಂತ ಕೆಲಸವನ್ನ ನೀವು ಮತ್ತೆ ಮಾಡಬೇಡಿ. ಈಗಾಗಲೇ ಒಂದಷ್ಟು ಪ್ರದೀಪ್ ಬಾಜ್ ಅವರು ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘ ಒಂದಷ್ಟು ಸ್ವಚ್ಛತೆಯನ್ನು ಕಾಪಾಡಿ ದೇಶದ ಸಭ್ಯ ನಾಗರಿಕರಾಗಿ ಕಸ ಹಾಕಿ ನೀವು ಅದಕ್ಕಿಂತ ಬಳಸು ನಾರಬೇಡಿ. ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಸುಂದರ ಪರಿಸರವನ್ನ ನಾವು ಅಪೇಕ್ಷೆ. ಪರಿಸರವನ್ನ ಶುದ್ಧ ಮಾಡ್ಕೊಳ್ಬೇಕಾದ್ರೆ ಒಬ್ಬಿಬ್ರು ಕೆಲಸ ಅಲ್ಲ, ಎಲ್ಲ ನಾಗರಿಕರ ಜವಾಬ್ದಾರಿ ಅದು. ಇಲ್ಲಿ ಯಾರಾದ್ರೂ ಕಸ ಹಾಕಿದ್ರೆ ದಯವಿಟ್ಟು ಇಲ್ಲಿ ಸಂಬಂಧಪಟ್ಟಂತ ಇಲ್ಲಿ ನಂಬರ್ಗಳನ್ನ ಹಾಕಿರ್ತೀವಿ. ನೀವು ನಮಗೆ ಯಾರು ಹಾಕ್ತಾ ಇದ್ದಾರೆ ಅನ್ನೋಂಥ ಫೋಟೋ ಕಳಿಸಿ ನಾವು ಅವ್ರ ಮೇಲೆ ಏನು ದೂರು ಕೊಡ್ಬೋದು ಮಾಡ್ತೀವಿ. ಮತ್ತೆ ನಿಮಗೆ ಬಹಳಷ್ಟು ನೀವು ಇಲ್ಲಿ ಮುಂದೆ ಓದ್ಕೊಂಡು ಹೋಗ್ಬೋದು. ಇದು ನಿಮ್ಮ ಅಂತಃಕರಣವನ್ನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೋಸ್ಕರ ಆಗ್ತಾ ಇರುವಂತದ್ದು. ನಾವು ನೆಡ್ತಾ ಇರುವಂತ ಗುಲಾಬಿ ಇಲ್ಲೊಂದು ತೋಟ ನಿರ್ಮಾಣ ಮಾಡೋಣ ಅಂತ ನೀವೆಲ್ಲ ಕಸಗುಂಡಿ ನಿರ್ಮಾಣ ಮಾಡಿದ್ರಲ್ಲ, ಇಲ್ಲೊಂದು ಸುಂದರವಾದ ತೋಟ ನಿರ್ಮಾಣ ಮಾಡೋಣ ಅಂತ ಮಾಡ್ತಾ ಇರುವಂತಹದ್ದು. ಮುಂದೆ ಮೇಡಮ್ ಇಲ್ಲಿ ನೀವು ಮತ್ತೆ BBMP ಅವರು ಎಲ್ಲ ಇದ್ದೀರ. ನಾವು ಕಸನ ಎತ್ತಾಕುವಂತ ಕೆಲಸಕ್ಕೆ ನಾವು ಮೀಸಲಾಗಿರುವಂಥದ್ದು ಬೇಡ. ಈ ಪರಿಸರವನ್ನು ಉಳಿಸುವಂತ ದೃಷ್ಟಿನಲ್ಲಿ ಒಂದಷ್ಟು ಕೆಲಸಗಳನ್ನ ದಯವಿಟ್ಟು ನೀವು ಕೂಡ